ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆರೋಗ್ಯದ ಒಂದು ಶ್ಲೋಕವನ್ನು ತಗೊಂಡು ಬಂದಿದ್ದೀನಿ. ಆರೋಗ್ಯದ ಮಹತ್ವವಾದ ಶ್ಲೋಕ ಅಂದರೆ ತಪ್ಪಾಗಲ್ಲ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಈ ಶ್ಲೋಕದ ಪಠಣ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಮುಖ್ಯವಾಗಿ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾವು ಶ್ಲೋಕದ ಪ್ರತಿ ಪದದ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಅದು ನಮಗೆ ಮಾನಸಿಕ ಶಾಂತಿಯನ್ನು ತರುತ್ತದೆ. ಜೊತೆಗೆ ಈ ಶ್ಲೋಕವು ನಮ್ಮ ಉಸಿರಾಟವನ್ನು ನಿಯಂತ್ರಿಸಲು ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪ್ರಾಣಶಕ್ತಿಯನ್ನು ಹೆಸರಿಸುವ ಶ್ಲೋಕ ಇದಾಗಿದ್ದರಿಂದ ಇದನ್ನು ಜಪಿಸುವುದರಿಂದ ನಾವು ಭಗವಂತನಿಗೆ ನೇರವಾದ ಚೈತನ್ಯವನ್ನು ಪಡೆಯುತ್ತಿದ್ದೇವೆ ಅನ್ನೋ ಭಾವನೆ ಮೂಡುತ್ತದೆ. ಇದು ನಮ್ಮ ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಈ ಮಂತ್ರದ ಪಠಣವು ನಮ್ಮ ಹೃದಯದ ಬಡಿತವನ್ನು ನಿಯಂತ್ರಿಸಲು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉಸಿರಾಟದಿಂದ ದೇಹಕ್ಕೆ ಹೆಚ್ಚು ಆಮ್ಲಜನಕ ಪೂರೈಕೆಯಾಗಿ ಶಕ್ತಿ ಹೆಚ್ಚುತ್ತದೆ. ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯಕಾರಿ. ಆರೋಗ್ಯದ ಬಗ್ಗೆ ಇನ್ನೂ ಹೇಳುವುದಾದರೆ ಈ ಶ್ಲೋಕವನ್ನು ಪಠಿಸುವುದು ಒಂದು ತರಹದ ಧ್ಯಾನವಿದ್ದಂತೆ. ಇದು ಮನಸ್ಸನ್ನು ಶಾಂತಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಒತ್ತಡದಿಂದ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಇದು ಒಂದು ಸರಳ ಮತ್ತು ಪರಿಣಾಮಕಾರಿ ಪರಿಹಾರ. ನಿಯಮಿತವಾಗಿ ಜಪಿಸುವುದರಿಂದ ನಮಗೆ ದೈಹಿಕವಾಗಿ ಒಂದು ಹೊಸ ಚೈತನ್ಯದ ಅನುಭವವಾಗುತ್ತದೆ. ಆದ್ದರಿಂದ ಇದೊಂದು ಶ್ಲೋಕವನ್ನು ಭಕ್ತಿ ಶ್ರದ್ಧೆಗಳಿಂದ ಜಪಿಸುವುದರಿಂದ ಹೆಚ್ಚು ಫಲ ನಮಗೆ ದೊರಕುತ್ತದೆ. ಜನರಲಿ ನನಗೆ ಕಮೆಂಟ್ಸ್ ಬರ್ತಿರೋದು, ಮೇಡಮ್ ಎಷ್ಟು ಸಲ ಪಾರಾಯಣ ಮಾಡಬೇಕು ಅನ್ನೋದು ಹೇಳಿ, ಅದು ನಿಮ್ಮ ಕರ್ತವ್ಯ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಆ್ಯಕ್ಚುಲಿ 108 ಬಾರಿ, 11 ಬಾರಿ, 21 ಬಾರಿ ಅಥವಾ ನಿಮಗೆ ಅನುಕೂಲವಾದ ಯಾವುದೇ ಸಂಖ್ಯೆಯಲ್ಲೂ ಆದರೂ ಮಾಡಬಹುದು. ಆದರೆ ಮುಖ್ಯವಾಗಿ ಎಷ್ಟು ಬಾರಿ ಮಾಡ್ತೀರಾ ಅನ್ನೋದಕ್ಕಿಂತ ಎಷ್ಟು ಮನಸ್ಸಿಟ್ಟು ಮಾಡ್ತೀರಾ ಅನ್ನೋದು ಮುಖ್ಯ. ನೀವು ಎಷ್ಟು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡ್ತೀರಾ ಅದು ಖಂಡಿತ ದೇವರಿಗೆ ತಲುಪುತ್ತೆ. ಹಾಗಾಗಿ ಎಷ್ಟು ಬಾರಿ ಅನ್ನೋದಕ್ಕಿಂತ ನಿಮ್ಮ ಡಿಪೆಂಡ್ ಅಪಾನ್ ಟೈಮ್ ಕಂಜೆಸ್ಟೆಡ್. ನಿಮಗೆ ಟೈಮ್ ಇದ್ದರೆ ನಿಮಗೆ ಸಮಾಧಾನನ 108 ಬಾರಿ ಮಾಡಿ, ಇಲ್ಲ ಅಂದರೆ 21 ಸಲ ಮಾಡಿ. ಇಲ್ಲ ನಮ್ಗೆ ಟೈಮ್ ಇಲ್ಲ, ವರ್ಕಿಂಗ್ ಅನ್ನೋದಾದರೆ 11 ಸಲ ಮಾತ್ರ ಪಾರಾಯಣ ಮಾಡಿ. ಅದಕ್ಕೆ ಹೇಳೋದು ಶ್ರದ್ಧಾ ಭಕ್ತಿ ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ, ಸಂಖ್ಯೆ ಅಲ್ಲ ಅಂತ. ಈಗ ವಿಷ್ಣು ಸಹಸ್ರನಾಮದ ಆರೋಗ್ಯ ಶ್ಲೋಕವನ್ನು ತಿಳ್ಕೊಳ್ಳೋಣ ಬನ್ನಿ. ಅದು ಯಾವ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ ಯಾವ ಸ್ಟ್ಯಾಂಜದಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಹೌದು, ಆ ಒಂದು ಶ್ಲೋಕ ಬಂದುಬಿಟ್ಟು ಇದು ವಿಷ್ಣು ಸಹಸ್ರನಾಮದಲ್ಲಿ 8th ಸ್ಟ್ಯಾಂಜದಲ್ಲಿ ಬರುತ್ತೆ. ನಿಮಗೆ ನೋಡಿದ ತಕ್ಷಣ ಇದನ್ನು ಹೇಗೆ ಪ್ರನೌನ್ಸ್ ಮಾಡೋದು, ಹೇಗೆ ಪಾರಾಯಣ ಮಾಡೋದು, ಒಂದು ಪದ ಕೂಡ ಪ್ರನೌನ್ಸೇಷನ್ ಅರ್ಥ ಆಗ್ತಿಲ್ಲ ಅನ್ನೋದಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಚಾನಲ್ ಪ್ಲೇಲಿಸ್ಟ್ ಫಸ್ಟ್ ಓಪನ್ ಮಾಡಿ ಅದರಲ್ಲಿ ಕ್ಲಾಸ್ 22 ವಿಷ್ಣು ಸಹಸ್ರನಾಮ ಓಪನ್ ಮಾಡಿದರೆ ಈ ಒಂದು ಕ್ಲಾಸ್ 22ನಲ್ಲಿ ಇದೊಂದು ಸ್ಟ್ಯಾಂಜ ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಬನ್ನಿ ನಾನು ಒಂದು ಸಲ ಪಾರಾಯಣ ಮಾಡ್ತೀನಿ, ನೋಡ್ಕೊಳ್ಳಿ. ನಿಧಾನವಾಗಿ ಪಾರಾಯಣ ಮಾಡ್ತೀನಿ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಇನ್ನೊಂದು ಸಲ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಓಕೆ, ಈಗ ಈ ಶ್ಲೋಕದ ಒಂದೊಂದು ಪದದ ಅರ್ಥ ಕೂಡ ತಿಳಿಯೋಣ ಬನ್ನಿ. ಫಸ್ಟ್ ಲೈನಿನ ಅರ್ಥ ಹೇಗಿದೆ ನೋಡಿ. ಫಸ್ಟ್ ಲೈನ್ ಹೇಗೆ ಬರುತ್ತೆ? ಈಶಾನ ಪ್ರಾಣದ ಪ್ರಾಣ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಈಗ ಒಂದೊಂದು ಪದದ ಅರ್ಥ ಕೂಡ ತಿಳಿಯೋಣ. ಈಶಾನಃ ಅಂದರೆ ಎಲ್ಲವನ್ನು ಆಳುವವನು ಅಥವಾ ನಿಯಂತ್ರಿಸುವವನು, ಸರ್ವವ್ಯಾಪಿ ನಿಯಾಮಕ ಅಂತ ಅರ್ಥ. ಪ್ರಾಣದ ಅಂದರೆ ಜೀವಿಗಳಿಗೆ ಪ್ರಾಣವನ್ನು ನೀಡುವವನು. ಪ್ರಾಣಃ ಅಂದರೆ ಜೀವರೂಪಿಯಾಗಿರುವವನು ಅಥವಾ ಮುಖ್ಯ ಪ್ರಾಣನ ಅಂತರಾತ್ಮನಾಗಿ ಚಲನೆ ನೀಡುವವನು ಎಂದರ್ಥ. ಜ್ಯೇಷ್ಠ ಅಂದರೆ ಎಲ್ಲರಿಗಿಂತಲೂ ಹಿರಿಯವನು, ಅನಾದಿ ಕಾಲದಿಂದಲೂ ಇರುವವನು ಎಂದರ್ಥ.
ಶ್ರೇಷ್ಠ ಅಂದರೆ ಗುಣಗಳಲ್ಲಿ ಅತ್ಯಂತ ಉತ್ತಮವಾದವನು ಎಂದರ್ಥ. ಪ್ರಜಾಪತಿ ಅಂದರೆ ಸಮಸ್ತ ಜೀವರಾಶಿಗಳಿಗೆ ಪ್ರಜೆಗಳ ಒಡೆಯ ಅಥವಾ ರಕ್ಷಕ ಎಂದರ್ಥ. ಸೆಕೆಂಡ್ ಲೈನ್ ಒಂದ್ಸಲ ನೋಡೋಣ. ಹಿರಣ್ಯಗರ್ಭ ಭೂಗರ್ಭ ಮಾಧವ ಮಧುಸೂದನ. ಹೀಗೆ ಬರುತ್ತೆ ಈ ಸಾಲು. ಈ ಸಾಲಿನ ಅರ್ಥ ಬಂದ್ಬಿಟ್ಟು ಹಿರಣ್ಯಗರ್ಭ ಅಂದರೆ ಬ್ರಹ್ಮಾಂಡದ ಸೃಷ್ಟಿಯ ಮೂಲದಲ್ಲಿ ಚಿನ್ನದ ಮೊಟ್ಟೆಯಂತೆ ಬೆಳಗುವವನು ಎಂದರ್ಥ. ಭೂಗರ್ಭ ಅಂದರೆ ಈ ಇಡೀ ಭೂಮಿಯನ್ನು ತನ್ನ ಉದರದಲ್ಲಿ ಅಂದರೆ ಗರ್ಭದಲ್ಲಿ ಇಟ್ಟುಕೊಂಡು ಸಲಹುವವನು ಎಂದರ್ಥ. ಮಾಧವ ಅಂದರೆ ಲಕ್ಷ್ಮೀದೇವಿಯ ಪತಿ ಅಥವಾ ಜ್ಞಾನದ ಮೂಲಕ ತಿಳಿಯಲ್ಪಡುವವನು ಎಂದರ್ಥ. ಮಧುಸೂದನ ಅಂದರೆ ಮಧು ಎಂಬ ರಾಕ್ಷಸನನ್ನು ಸಂಹರಿಸಿದವನು ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ರಾಕ್ಷಸನನ್ನು ಹೋಗಲಾಡಿಸುವವನು ಎಂದರ್ಥ. ನೋಡಿದ್ರಲ್ವಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಒಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೆ ಅದು ಯಾವ ಶ್ಲೋಕ ಹಾಗೆ ಆ ಶ್ಲೋಕದ ಅರ್ಥ ಕೂಡ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಶೇರ್ ಮಾಡೋದನ್ನು ಮರ್ತೋಗ್ಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.